ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಏನಪ್ಪ ನನ್ನ ಮಗ ಹಿಂಗೆ ಒಡ್ಡಂಗಿದ್ದಾನೆ ಅಂತ ನೋಡಿ ಶಾರ್ಟ್ಸ್ ಹಾಕೊಂಡ್ಬಿಟ್ಟಿದ್ದೀನಿ. ಇವತ್ತು ಒಡ್ಡಂಗಿದ್ದಾನೆ ಅಂತ ಅಂದ್ಕೊತಾ ಇದ್ದೀರಾ. ಇವತ್ತಿನ ವಿಶೇಷ ಏನಂದರೆ ಬಿರಿಯಾನಿ ಮಾಡೋಣ ಅಂತ ಇದ್ದೀನಿ. ಎಷ್ಟು ಈಸಿಯಾಗಿ ಬಿರಿಯಾನಿ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಅದು ಲಾಸ್ಟ್ ಟೈಮ್ ಮಾಡಿದ್ದಲ್ಲ ಮಶ್ರೂಮ್ ಬಿರಿಯಾನಿ, ಈ ಸತಿ ಪ್ರಾಪರಾಗಿ ನೀಟಾಗಿ ರುಬ್ಕೊಂಡು ಎಲ್ಲ ಮಾಡ್ತೀನಿ ಬಿರಿಯಾನಿ. ನಿಮಗೂ ತೋರಿಸ್ತೀನಿ ಎಷ್ಟು ಈಸಿಯಾಗಿ ಮಾಡ್ಬೋದು ಬಿರಿಯಾನಿ ಅಂತ. ಅದಕ್ಕೆ ನನಗೆ ಫಸ್ಟ್ ಬೇಕಾಗಿರೋದು ಅಕ್ಕಿ. ನಾನು ಅಕ್ಕಿ ಖಾಲಿ ಆಗಿಬಿಟ್ಟಿದೆ. ಲಾಸ್ಟ್ ಟೈಮ್ ಈಸ್ಟಾಮಿಂದ ತಂದಿದ್ದೆ ನಾನು ಅಕ್ಕಿ ಖಾಲಿ ಆಗಿಬಿಟ್ಟಿದೆ. ಸೊ ಟಕ್ ಅಂತ ಹೋಗ್ಬಿಟ್ಟು ಅಕ್ಕಿನ ವೆಂಬ್ಲಿ ಸೆಂಟ್ರಲಲ್ಲಿ ತಂದುಬಿಡ್ಬೇಕು. ಸೊ ಅಕ್ಕಿ ತಂದುಬಿಟ್ಟು ಸ್ಟಾರ್ಟ್ ಮಾಡಬೇಕು. ಬನ್ನಿ ಅಕ್ಕಿ ತೊಗೊಂಬಂದ್ಬಿಡೋಣ. ಫಸ್ಟ್ ಇದ್ದೀನಿ, ಇದು ಲಿಫ್ಟ್ ಹತ್ರ ಹೋಗ್ತಾ ಇದ್ದೀನಿ. ನಮ್ಮ ಲಿಫ್ಟು ಹೆಂಗಂದರೆ ತೋರಿಸ್ತೀನಿ. ಅಜೀಬ್ ಬಂದಮೇಲೆ ಈ ಟ್ಯಾಪ್ ಮಾಡಬೇಕು. ಎಲ್ಲಿ ಹೋಗ್ಬೇಕಂದ್ರೂ ಟ್ಯಾಪ್ ಮಾಡಬೇಕು. 0 ಅಂತ ಓದಬೇಕು. ಕೆಳಗಡೆ ಹೋಗುತ್ತೆ. ನಮ್ಮ ಲಿಫ್ಟ್ ನೋಡಿ ಹೆಂಗಿದೆ. ನಾನಂತೂ ಗೈಸ್ ಹಿಂಗೆ ಇರೋದು, ಸೂಪರ್ ಮ್ಯಾನ್ ಥರ ಯಾವಾಗಲೂ. ನಾನು ಕಾಲೇಜ್ಗೆ ಬಿಟ್ಟರೆ ಹಿಂಗೆ ಹಾಕೊಂಡು ಹೋಗ್ತೀನಿ ಬಟ್ಟೆನ. ಏನು ತಲೆನೇ ಕೆಡಿಸ್ಕೊಳೋದು. ಕೂದಲೆಲ್ಲ ನೋಡಿ ಹಿಂಗಾಗ್ಬಿಟ್ಟಿದೆ. ನೋಡಿಸ್ತೀನಿ ಇವತ್ತು ವೆಂಬ್ಲಿ ಸೆಂಟ್ರಲ್ಲು ಹೆಂಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ಬರೇ ಗುಜರಾತೀಸು ಹೇಳಿದ್ನಲ್ಲ. ಆಮೇಲೆ ನಮ್ಮ ಬಿಲ್ಡಿಂಗು ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಇಲ್ಲಿಂದ ಕಾಣಿಸ್ತಾ ಇರ್ಬೋದು. ಇದೇ ನನ್ನ ಬಿಲ್ಡಿಂಗು. ನಾನು ಯಾವ ಫ್ಲೋರ್ ಗೊತ್ತಾ? ನನ್ನ ರೂಮ್ ಇದೆ. ಈ ನನ್ನ ಬೆರಳೆ ಎಲ್ಲಿದೆಯೋ ಅದೇ ನನ್ನ ರೂಮು. ಅದಲ್ಲ, ಅದ್ರ ಇದು ಲಾಸ್ಟ್ ಒನ್ನು. ಆ ಲಾಸ್ಟ್ ಒಂದು ಜನ್ರೇಟ್ರ್ ಇದೆಯಲ್ಲ, ಅದ್ರ ಕೆಳಗಡೆ ಇರೋರು. ನಾನು ಆ ಕಡೆಗೆ ಹೋದರೆ ಒಂಥರ ತುಂಬ ಸಿವಿಲ್ ಏರಿಯಾ ಇದ್ದಂಗಿದೆ. ಈ ಕಡೆಗೆ ಬಂದ್ರೂ ಹಂಗೆ ಇದೆ. ಬಟ್ ಈ ಕಡೆ ಒಂದು ಸ್ವಲ್ಪ ಈ ಥರ ಓಲ್ಡ್ ರೆಸಿಡೆನ್ಷಿಯಲ್ ಏರಿಯಾ ಇದ್ದಂಗಿದೆ. ಆ ಕಡೆ ಅದನ್ನು ನಾನು ಯಾವಾಗನ ಅಕೊಮಡೇಷನ್ ಟೂರ್ ಮಾಡಿದ್ರೆ ವೆಂಬ್ಲಿ ತೋರಿಸ್ತೀನಿ. ವೆಂಬ್ಲಿ ಇದು ಪಾರ್ಕ್ ಹೆಂಗಿದೆ ಅಂತ, ಸ್ಟೇಡಿಯಂ ಹೆಂಗಿದೆ ಅಂತ. ಅಲ್ಲಿ ನೋಡಿದ್ರೆ ಕಳೆದೋಗ್ತೀರಾ. ಇಲ್ಲಿ ನೋಡಿದ್ರೆ ಹಿಂಗಿದೆ. ಇದೇನೆ ವೆಂಬ್ಲಿ ಸೆಂಟ್ರಲ್ಲು. ಹಿಂಗ್ಲು ಕಾಣಿಸುತ್ತೆ. ಇಲ್ಲಿಂದ ಆ್ಯಕ್ಚುಲಿ ಫುಡ್ಡುದೆಲ್ಲ ಸ್ಟಾರ್ಟ್ ಆಗುತ್ತೆ. ನ್ಯಾಂಡೋಸು, ಡಾಮಿನೋಸ್, ಆಮೇಲೆ ಈ ಕಡೆ ಡೋನರ್, ಏನೋ ಪಿಜ್ಜಾ ಹಟ್ ಏನೇನೋ ಇದೆ. ಇಂಡಿಯನ್ದು ಜಾಸ್ತಿ ಇದೆ. ಟೇಸ್ಟ್ ಆಫ್ ಲಾಹೋರು, ಅದು ಇದು ಆ ಥರದ್ದೆಲ್ಲ ಇದೆ. ಮತ್ತು ಸಿಗ್ನಲ್ ಬಿಟ್ಟು ಕ್ರಾಸ್ ಮಾಡಿದ್ರೆ ಪ್ಯೂರ್ ನ್ಯಾಷನಲ್ ಮಾರ್ಕೆಟೇನು ಅಂದ್ಕೊಳ್ಳಿ. ನೋಡಿ ಅಲ್ ಪಾಷಾ ಸೂಪರ್ ಮಾರ್ಕೆಟ್ ಅಂತೆ. ಯಾರನ್ನ ಹಿಂಗೆ ಎತ್ಕೊಂಡು ಹೋಗ್ಬಿಟ್ರೆ ಬಾಳೆಹಣ್ಣು ಗಿಳೆನು, ಆ್ಯಪಲ್ಲು, ಆರೆಂಜೆಲ್ಲ ಇಷ್ಟೆಲ್ಲ ಬಿಚ್ಕೊಂಡು ಓಡಾಡ್ತಾಯಿದ್ರು. ಬಿಚ್ಕೊಂಡು ಅಂತೀನಿ, ಶಾರ್ಟ್ಸ್ ಹಾಕೊಂಡು ಓಡಾಡ್ತಾಯಿದ್ರು. ಇಷ್ಟು ಸೆಕೆ ಅಪ್ಪ, ಹೆವಿ ಸೆಕೆ ಆಗ್ತಾಯಿದೆ. ಇಲ್ಲಿ ನೋಡಿ ಹೇರ್ ಕಟ್ಗೆ ಹೆಂಗಿದೆ ಮಕ್ಕಳಿಗೆ. ಆ ಕಾರ್ ನೋಡಿ, ಕಾರ್ ಮೇಲೆ ಕುತ್ಕೊಂಡು ಹೇರ್ ಕಟ್ ಮಾಡೋದು ಇಲ್ಲಿ ವೆಂಬ್ಲಿ ಸೆಂಟ್ರಲ್ ಸ್ಟೇಷನ್ನು. ಆದರೆ ನಾನು ಜಾಸ್ತಿ ಉಪಯೋಗಿಸೋಕ್ಕಾಗಲ್ಲ ಅದನ್ನು. ಯಾಕಂದರೆ ನನ್ನ ವೆಂಬ್ಲಿ ಪಾರ್ಕ್ ಇದೆ ಇನ್ನೂ ಹತ್ರ. ನಾನು ಹೇಳ್ತಾ ಇದ್ದಾನಲ್ಲ ನ್ಯಾಷನಲ್ ಮಾರ್ಕೆಟ್ ಅಂತ, ಇಲ್ಲಿಂದನೇ ಶುರು. ಬರೇ ಫೋನ್ ಅಂಗಡಿಗಳು. ಮುಂದೇನೂ ಅಷ್ಟೇ, ಎಲ್ಲ ಅದೇನೇ ಇರೋದು. ನೋಡಿ ಇಲ್ಲಿ ಆನಂದ್ ಭವನ್ನು, ಮುಂಬೈ ದೋಸಾ ಎಕ್ಸ್ಪ್ರೆಸ್ಸು, ಆಮೇಲೆ ಇಲ್ಲಿ ವಸಂತ್ ಭವನ್ನು. ನಾನು ಅದಕ್ಕೆ ಹೋಗೋಣ ಅಂದ್ಕೊಂಡೆ. ಮಲಾರ್ ಸ್ಪೈಸ್ ಅಂತೆ. ಮೋಸ್ಟ್ಲಿ ಮಲಯಾಳಿಗಳಿರಬೇಕು. ನನಗೆ ಬೇಕಾಗಿರೋದು ಸೋನಾ ಮಸೂರಿ. ಇಲ್ಲಾಂದರೆ ನಾನು ಅಕ್ಕಿ ತೊಗೊಳೋದೇ ಇಲ್ಲ. ಒಳ್ಳೆ ಇಲ್ಲಿ ನೋಡಿ ಅವ್ರ ಲ್ಯಾಂಗ್ವೇಜ್ ಒಳ್ಳೆ ಜಿಲೇಬಿ ಹಾಕೋರೆ ಸರಿಯಾಗಿ. ಇಲ್ಲೂ ನಾನು ಗೈಸ್ ಮಲಯಾಳಿಗಳೆಲ್ಲ ತಮಿಳಿಯಂದು ಅಂಗಡಿ. ಪಾಪ ಸಾಂಬಾರ್ ರೈಸ್ ಅಂತೆ. ಏನಿದು? ಇದು ಬೇಡ ನನಗೆ. ಇದ್ಯಾವುದಪ್ಪ? ಜೀರಾ ಸಾಂಬಾರ್ ರೈಸ್ ಅಂತೆ. ಇದು ಬೇಡ. ಸೋನಾ ಮಸೂರಿ ಎಲ್ಲ ಇದಪ್ಪ. ಇಲ್ಲೂ ಐತೆ ಏನು ಅಕ್ಕಿಗಳು. ಇದು ನೋಡ್ರಿ, ಇಲ್ಲಿ ಆಂಧ್ರ ಸೋನಾ ಮಸೂರಿ ರೈಸ್. ಇದೇ ಬೇಕಾಗಿರೋದು ನನಗೆ. ಇಲ್ಲೂ ಇದೆ ಬ್ರೌನ್ ಕಲರ್ ಅಂತೆ. ಆಮೇಲೆ ಬಿರಿಯಾನಿ ಬ್ರೌನ್ ಆಗುತ್ತೆ ಅಂತ ಇದೇ ತಗೊತೀನಿ. ಒಳ್ಳೆ ನನ್ನ ಹೆಂಗೆ ನೋಡ್ತಾವ್ರು ಗೊತ್ತಾ ಶಾರ್ಟ್ಸ್ ಹಾಕ್ಕೊಂಡಿರೋದಕ್ಕೆ. ಏನು ಚಳಿ ಆಗ್ತಾ ಇಲ್ವಾ ಅಂತ, ಅಥವಾ ಮೋಸ್ಟ್ಲಿ ಶಾರ್ಟ್ಸ್ ಹಾಕ್ಕೊಂಡಿರೋದಕ್ಕಲ್ಲ, ನಾನು ಕಾಲ ಮೇಲೆ ಕೂದಲಿರೋದಕ್ಕೆ ಮೋಸ್ಟ್ಲಿ. ಏನಪ್ಪ ಸಕ್ಕದಾಗಿ ಜಡ್ಜ್ ಮಾಡ್ತಾರೆ. ಅಲ್ಲಿ ಹೋಗಿ ಸಿಕ್ಬಿಡ್ತೀನಿ ನಾನು ವಾಪಸ್ ರೂಮ್ಗೆ ಡೈರೆಕ್ಟಾಗಿ. ಅಲ್ಲಿ ಮುಗಿಸ್ಕೊಂಡು ವಾಪಸ್ ಬಂದೆ. ಇದು ಸೆಕೆ ಹೆಂಗಾಗೋಯ್ತು ಅಂದರೆ ನನಗೆ ಸಿಕ್ಕಾಪಟ್ಟೆ ಸೆಕೆ ಆಗೋಯ್ತು. ಅದು ಬಿಡಿ ಹೋಗಿ. ಇವಾಗ ಫಸ್ಟ್ ಏನಂದರೆ ನೆನ್ನೆ ತಂದಿದ್ದೆ ನೋಡಿ ಹೆಂಗೆ ಬರುತ್ತೆ ಮಟನ್. ಇದರಲ್ಲಿ ವೆಜಿಟೇರಿಯನ್ಸ್ ನೋಡೋಕೆ ಹೋಗ್ಬೇಡಿ. ಫಸ್ಟೇ ಡಿಸ್ಕ್ಲೇಮರು, ಮಟನ್ ಈ ಥರ ಇರುತ್ತೆ ಇದರಲ್ಲಿ. ಆಮೇಲೆ ಇನ್ನೇನು ಬೇಕು ಇವಾಗ ಸದ್ಯಕ್ಕೆ ರುಬ್ಕೊಳಕ್ಕೆ ಮಿಕ್ಸಿಲಿ. ನೋಡಿ ಬಾಂಬ್ ಬಿದ್ದಂಗಿದೆ ಈರುಳ್ಳಿ. ಯಾವುದನ್ನ ತಲೆಗೆ ಬೀಸಿದ್ರೆ ಓಪನ್ ಆಗುತ್ತೆ. ಮತ್ತು ಇದು ಕೊತ್ತಂಬರಿ ಬೇಕು, ಆಮೇಲೆ ಪುದೀನ ಬೇಕು, ಆಮೇಲೆ ಚಕ್ಕೆ ಲವಂಗ ಇದೆ, ಆಮೇಲೆ ಇದು ರೆಡ್ ಚಿಲ್ಲೀಸ್ ಬೇಕು. ನಾನು ಆ್ಯಕ್ಚುಲಿ ಆವಾಗಲೇ 2 ಬಿಟ್ಬಿಟ್ಟೆ, ಹೇಳೋಕ್ಕಾಗಲಿಲ್ಲ. 2 ಐಟಮ್ ಬಿಟ್ಬಿಟ್ಟೆ ನಾನು.
ಒಂದು ಬೆಳ್ಳುಳ್ಳಿ ಹಾಕೊಬೇಕು, ಇನ್ನೊಂದು ಶುಂಠಿ ಹಾಕೊಬೇಕು. ಶುಂಠಿ ನೋಡಿ ಇಷ್ಟ ಹಾಕೊಳ್ಳಿ ಸಾಕು, ಸ್ವಲ್ಪ ಚಿಕ್ಕದಾಗೆ ಇರಲಿ ಶುಂಠಿ, ಏನು ಪರವಾಗಿಲ್ಲ. ಬೆಳ್ಳುಳ್ಳಿ ನಿಮ್ಮ ಒಂದು ಫುಲ್ ಬೆಳ್ಳುಳ್ಳಿ ಹಾಕೊಳ್ಳಿ, ಏನು ಪರವಾಗಿಲ್ಲ, ಬೆಳ್ಳುಳ್ಳಿ ಇದ್ರೆ ಚೆನ್ನಾಗೇ ಇರುತ್ತೆ. ಮತ್ತೆ ಪುದೀನ ಬಿಡಿಸ್ಕೊಂಡಿದ್ದೀನಿ, ಇದು ಕೊತ್ತಂಬರಿ, ಇದು ಮೆಣಸಿನ್ಕಾಯಿ ಏನಂದ್ರೆ ತುಂಬಾ ಖಾರ ಇದ್ರೆ ಕಮ್ಮಿ ಹಾಕೊಳ್ಳಿ, ಅದು ಘಾಟ್ ನೋಡ್ಕೊಳ್ಳಿ. ಇಲ್ಲ ಅಂದ್ರೆ ಹಿಂಗಿದ್ರೆ ಏನು ಪರವಾಗಿಲ್ಲ. ಇದನ್ನ ನಾನು ಹಾಕ್ತೀನಿ. ಇದೀಗ ಅದು ಚಕ್ಕೆ ಲವಂಗ. ಅದಕ್ಕಿಂತ ಮುಂಚೆ ನಮ್ಮ ಉಷಾ ಮೇಡಮ್ ನಿಲ್ಲಿಸ್ಕೊಳೋಣ ಕೆಳಗಡೆ. ನಮ್ಮ ಉಷಾ ಮೇಡಮ್ ಕೆಳಗಡೆ ಬರಬೇಕು ಫಸ್ಟ್. ಇದ್ರೊಳಗಡೆ ಇವಾಗ ಎಲ್ಲಾನು ಡಂಪ್ ಮಾಡಿಬಿಡಿ. ಎಷ್ಟು ಹೇಳ್ತೀನಿ ಚಕ್ಕೆ ಎಷ್ಟು ಹಾಕ್ಬೇಕಂತ. ಇನ್ನೊಂದೇನಂದ್ರೆ ಇದ್ರಲ್ಲಿ ನಾನು ಮೆಣಸು ಹಾಕ್ತಾ ಇಲ್ಲ. ನೀವು ಚಿಕನ್ ಮಾಡಂಗಿದ್ರೆ ಮೆಣಸು ಹಾಕೊಳ್ಳಿ, ಚಿಕನ್ ಮಾಡಲ್ಲ ಅಂದ್ರೆ ಮೆಣಸು ಹಾಕ್ಬೇಡಿ. ಒಂದು ಇಷ್ಟು ಸಾಕು, 1 2 3 4 5 4 ಆ್ಯಕ್ಚುಲಿ ಸಾಕು. ನಾನು ಹೋಗ್ಲಿ 5 ಬಂದ್ಬಿಡ್ತು ಕೈಗೆ ಹಾಕ್ತಾ ಇದ್ದೀನಿ. ಮತ್ತು ಇದು ಅಷ್ಟೇನೆ. ಇದು ಎಷ್ಟು ಹಾಕಿ ಗೊತ್ತಾ ಹೇಳ್ತೀನಿ ತಡಿ. ಇವಾಗ ಇಷ್ಟಿದ್ರೆ, ಇಷ್ಟುದ್ದ ಇದ್ರೆ ಕಡ್ಡಿ, ಇಷ್ಟುದ್ದ ಕಡ್ಡಿ ಇದ್ರೆ ಇಷ್ಟ ಹಾಕಿ ಸಾಕು. ಇಷ್ಟೇ ಸಾಕು. ಸ್ವಲ್ಪ ಅರ್ಶಿನದ ಪುಡಿ ಉಪ್ಪು ಹಾಕ್ಬೇಡಿ ಇದಕ್ಕೆ. ನೀವು ಯಾವಾಗಲೂ ಇದು ರುಬ್ಕೊಂತೀರ ಅಂದರೆ ಉಪ್ಪು ಹಾಕಕ್ಕೆ ಹೋಗ್ಬೇಡಿ. ಒಂದು ಸ್ವಲ್ಪ ಅರ್ಶಿನ ಹಾಕಿ, ಖಾರದ ಪುಡಿ ಹಾಕ್ಕೊಳ್ಳಿ ಎಷ್ಟು ಬೇಕಷ್ಟು, ನಿಮ್ಗೆ ಬೇಕಾದಷ್ಟು. ಆಮೇಲೆ ಧನಿಯಾ ಪುಡಿ ಹಾಕ್ಕೊಳ್ಳಿ ಸ್ವಲ್ಪ, ಗರಂ ಮಸಾಲ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಸ್ವಲ್ಪ ಬಿರಿಯಾನಿ ಪೌಡರು ಇದಕ್ಕೆ ಹಾಕ್ತೀನಿ. ಸ್ವಲ್ಪ ರುಬ್ಕೊಬೇಕಾದ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಹಾಕಿದ್ರೆ ಅಷ್ಟೇ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಬೋದು ಅಷ್ಟೇನೆ. ಉಷಾ ಮೇಡಮ್ ಸ್ಟಾರ್ಟ್ ಆಗುತ್ತೆ. ಉಷಾ ಮೇಡಮ್ ಕಿರ್ಚಾಟ ನೋಡಿ. ಆಲ್ಮೋಸ್ಟ್ ಈ ಥರ ಗ್ರೀನಿಶ್ ಕಲರ್ ಬರಬೇಕು. ನಿಮ್ಗೆ ಕಾಣಿಸ್ತಾರಲ್ಲ ಮೋಸ್ಟ್ಲಿ, ನೀವು ಕಾಣಿಸ್ತಾ ಇರ್ಬೋದು. ಆಲ್ಮೋಸ್ಟ್ ಈ ಥರ ಗ್ರೀನಿಶ್ ಕಲರ್ ಬರಬೇಕು. ಆ್ಯಕ್ಚುಲಿ ಇನ್ನೂ ಗ್ರೀನ್ ಆಗುತ್ತೆ ಯಾವಾಗ ಅಂದರೆ, ನಾನು ಇವಾಗ ನೀವು ಚಿಲ್ಲಿನೂ ಗ್ರೀನ್ ಏನನ್ನು ಉಪಯೋಗಿಸಿದ್ರೆ ಅದಾದಮೇಲೆ ಸೊ ದಿ ನೆಕ್ಸ್ಟ್ ಸ್ಟೆಪ್ ಈಸ್, ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಮಟನ್ ತಕ್ಕೊಳೋದು ಮತ್ತು ಕುಕ್ಕರ್ ತಕ್ಕೊಳೋದು. ಏನಿಲ್ಲ, ಇದನ್ನ ಇವಾಗ ಇಲ್ಲಿ ರುಬ್ಬಿದಿರಲ್ಲ, ನಾವು 1-2 ಸ್ಪೂನ್ ಹಾಕ್ಕೊಂಡೆ ಅದಕ್ಕೆ ಕಲ್ಸ್ಬಿಟ್ಟು ನೀರು ಹಾಕ್ಬಿಟ್ಟು ಕೂಗಿಸ್ಬೇಕು, ಅದೊಂದು ಸ್ವಲ್ಪ ಫ್ಲೇವರ್ ಹೇಳ್ಕೊಳ್ಳಿ ಅಂತ. ಏನಪ್ಪ ಅಂದರೆ ನಾವು ಮನೇಲಿ ಮಾಡೋ ಅಡುಗೆ ಇಲ್ಲಿ ಯಾಕೆ ತಿನ್ನೋಕ್ಕಾಗಲ್ಲ, ಆರಾಮಾಗಿ ತಿನ್ಬೋದು. ಮನೇಲಿ ಮಾಡೋಕ್ಕಿಂತ ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ದೀನಿ ನಾನು. ಅಂದರೆ ಹಂಗಲ್ತಾ ಇಲ್ಲ, ಬಟ್ ಹೇಳ್ತಾರೆ ಅದು ಕಂಪ್ಯಾರಿಟಿವ್ಲಿ. ಯಾವಾಗ್ಲೂ ನಿಮ್ಗೆ ಯಾವಾಗ ಬೇಕೋ ಅವಾಗ ಯಾವಾಗಲೂ ಕೇಳೋಕ್ಕಾಗಲ್ವಲ್ಲ ಮನೇಲಿ ಬಿರಿಯಾನಿ. ಇಲ್ಲಿ ನೀವು ವಾರದಲ್ಲಿ 3 ದಿವಸ 4 ದಿವಸ ಬಿರಿಯಾನಿ ಬೇಕಂದ್ರೆ ಮಾಡ್ಕೊಂಡು ತಿನ್ಬೋದು. ಯಾರು ನಿಮ್ಗೇನು ಕೇಳಲ್ಲ, ಕ್ವೆಶ್ಚನ್ ಮಾಡಲ್ಲ. ನಾನು ಆ್ಯಕ್ಚುಲಿ 3 ಸತಿ ಕೂಗಿಸ್ಬಿಟ್ಟೆ. ಯಾರು ತಿರ್ಗಾ ಅದನ್ನು ಎತ್ತಿ ಇಳಿಸ್ತಾರೆ, ನನ್ನ ಟೈಮ್ ಬೇರೆ ಇಲ್ಲ ಇವಾಗ. ತಿರ್ಗಾ ನನಗೆ 3 ಗಂಟೆ ಕಾಲೇಜ್ಗೆ ಹೋಗ್ಬೇಕು. ಇದೇ ಕೂಗಿಸ್ಕೊಂಡು ಕುತ್ಕೊಂಡ್ರೆ ಅಷ್ಟೇ ಮುಗೀತು ನನ್ನ ಕತೆ. ಅದಕ್ಕೇ ಕುತ್ಕೊಂಡು ಇವಾಗ ಬಿರಿಯಾನಿ ಇವಾಗ ಇನ್ನೇನಿಲ್ಲ, ತುಂಬ ಈಸಿ ನಾ ಮಾಡೋಕ್ಕೆ ಬಿರಿಯಾನಿ. ನಾನೇನು ಮಾಡ್ತೀನಿ ಅಂದರೆ, ನಾನು ಹಾಕ್ಕೊತೀನಿ ಇದನ್ನು ತುಪ್ಪನೇ ಹಾಕೋದು ನಾನು ಜಾಸ್ತಿ ಅಡುಗೆ ಮಾಡ್ಬೇಕಂದ್ರೆ. ಸ್ವಲ್ಪ ಬಿಸಿ ಆಗೋ ತನಕ ಕಾಯಿರಿ, ಅಂದರೆ ತುಂಬ ಬಿಸಿ ಆಗೋಕ್ಕೂ ಬಿಡಬೇಡಿ. ನಾನು ಇವಾಗ ಹಾಕ್ತಾ ಇರೋದು ಇದಕ್ಕೆ ಇದೇನಪ್ಪ, ಯಾರೇ ಹೋಗ್ಬಿಡ್ತು ಎಲ್ಲ. ಇದು ಜಾಸ್ತಿನೂ ಹಾಕೊಂಬಾರ್ದು, ತಿನ್ಬೇಕಾದ್ರೆ ಬಾಯಲ್ಲಿ ಬಂದ್ಬಿಟ್ರೆ ಇದು ಯಾಕಪ್ಪ ಬಿರಿಯಾನಿ ತಿಂತಾ ಇದ್ದೀನ ಅಂತ ಅನ್ಸ್ಬಿಡುತ್ತೆ. ನಂಗೆ ಇಷ್ಟ ಆಗಲ್ಲ ಅದೊಂದು. ನನಗೆ ಇದೇನಪ್ಪ ಇದು ಅಂತ ಅನ್ಸ್ಬಿಡುತ್ತೆ. ಅದು ಹಾಕ್ಕೊಂಡಿದ್ದಾದ್ಮೇಲೆ ಈರುಳ್ಳಿ ಒಂದ್ಸತಿ ಹಾಕೊಂಡು ನೋಡಿ, ಅದೇನ ಸ್ವಲ್ಪ ಸೌಂಡ್ ಬಂದರೆ ಹಾಕೊಂಬಿಡಿ ಎಲ್ಲನೂ. ಏನಂದರೆ ಒಂದು ಸ್ವಲ್ಪ ಬ್ರೌನ್ ಆದಮೇಲೆ ಆಮೇಲೆ ಟೊಮೆಟೊ ಹಾಕ್ಕೊಳ್ಳಿ. ನೀವು ಟೊಮೆಟೊ ಹಾಕ್ಬೇಕಂತ ಏನು ಇಲ್ಲ ರೂಲ್ಸು, ನನಗೆ ಬೇಕು, ನಾನು ಟೊಮೆಟೊ ಇರಬೇಕು, ನಿಮಗೆ ಬಿಟ್ಟಿದ್ದು. ಟೊಮೆಟೊ ಬೇಕಂದರೆ ಹಾಕೊಬೋದು. ಅದೊಂದು ಸ್ವಲ್ಪ ಟೊಮೆಟೊ ಎಲ್ಲ ಆದಮೇಲೆ ಇವಾಗ ನೀವು ಕೂಗ್ಸಿರ್ತೀರಲ್ಲ ಬಿರಿಯಾನಿ ಅಂತ ಮಟನ್ನು, ಆ ಮಟನ್ನ ಅದರೊಳಗಡೆ ಹಾಕಿ ಆಯ್ತಾ. ಅಯ್ಯೋ ಆಸೆ ಇಟ್ಕೊಂಡು ಕೊಬ್ಬೆ ಇಟ್ಟಿದ್ರಲ್ಲಿ ಅಂತ ನೋಡ್ತಾ ಇದ್ದೆ, ಕೊಬ್ಬೆ ಇಲ್ಲ ಇದರಲ್ಲಿ. ನೋಡೋಣ ಬರುತ್ತೆ. ಕೊಬ್ಬು ಇಲ್ಲ ಗೈಸ್, ಕೊಬ್ಬಿಲ್ಲ ಇದರಲ್ಲಿ. ಕೊಬ್ಬಿರ್ಬೇಕಿತ್ತು ನನಗೆ. ಐತೆ ಕೊಬ್ಬಿ. ಇನ್ನೊಂದೇನಂದ್ರೆ, ಈ ನೀರನ್ನ ಎಸೆಯಕ್ಕೆ ಹೋಗ್ಬೇಡಿ. ಈ ನೀರು ತುಂಬ ಇಂಪಾರ್ಟೆಂಟ್. ಈ ನೀರು ನನಗೆ ಇಟ್ಕೊಳ್ಳಿ. ಇದು ಮಟನ್ ಫ್ಲೇವರ್ ಇರುತ್ತೆ ನೀರಲ್ಲಿ. ಲಾಸ್ಟಲ್ಲಿ ಅನ್ನಕ್ಕೆ ಹಾಕಕ್ಕೆ ಇದೇ ನೀರು ಉಪಯೋಗಿಸ್ಕೊಳ್ಳಿ. ನಿಮಗೆ ಇದು ಒಂದು ಸ್ವಲ್ಪ ಉಪ್ಪು ಎಳ್ಕೊಂಡಂಗೆ ಅನಿಸ್ದಾಗ ಇದನ್ನ
ಇದಕ್ಕೆ ಹಾಕ್ಬಿಡೋದು ಅಷ್ಟೇ. ನೆಕ್ಸ್ಟ್ ಸ್ಟೆಪ್ಪು ಅನ್ನ. ಇದನ್ನ ಇವಾಗ ಇನ್ನ ಕಟ್ ಮಾಡ್ತಾ ಇದ್ದೀನಿ. ಬಟ್ ನೀವು ಅನ್ನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನೊಂದು ಫುಲ್ ಇಷ್ಟು ದೊಡ್ಡ ಗ್ಲಾಸ್ ಹಾಕ್ತೀನಿ, ಯಾಕಂದರೆ ನಾನು ಬರೀ ಹಾಕಿರೋದು ಒಂದು 400 ಗ್ರಾಮ್ಸ್ ಮಟನ್ನು, ಅದಕ್ಕೆ ಇಷ್ಟೇ ಹಾಕೋದು ನಾನು ಅನ್ನ. ಇಷ್ಟು ಹಾಕ್ಬಿಟ್ಟು 1.25 ಗ್ಲಾಸ್ ನೀರು ಹಾಕ್ತೀನಿ. ಇವಾಗ ಅನ್ನ ನೀವು ಸಾರಿ ಅಕ್ಕಿ ನೀವೇನು ತೊಳ್ಕೊಂಡಿರ್ತೀರೋ ಅದರೊಳಗಡೆ ಬಿಡ್ತಾ ಇರಿ, ನೋಡ್ತಾ ಇರಿ. ಅಕ್ಕಿ ಹಾಕಾಯ್ತು. ಅಕ್ಕಿ ಹಾಕಿದ್ಮೇಲೆ ಒಂದು ಸ್ವಲ್ಪ ತಿರುಗಿಸ್ಕೊಳ್ಳಿ. ನಿಮ್ಗೆ ಇನ್ನೂ ಅಕ್ಕಿಗೂ ಸ್ವಲ್ಪ ಉಪ್ಪು ಬೇಕಂದ್ರೆ ಹಾಕೊಬೋದು, ಬಟ್ ನಾನು ರೆಕಮೆಂಡ್ ಮಾಡಲ್ಲ. ಸೊ ನೋಡಿ ಇದ್ರೊಳಗಡೆ ಹಿಂಗಿದೆ ಇವಾಗ ಸದ್ಯಕ್ಕೆ. ಅಕ್ಕಿ ಹಾಕಿದ್ಮೇಲೆ ಹಿಂಗೆ ತಿರುಗಿಸ್ತಾ ಇದ್ರೆ ಮಟನ್ ತೇಲ್ತಾ ಇರ್ಬೇಕು, ಅಕ್ಕಿ ಸಿಗ್ತಾ ಇರ್ಬೇಕು, ಅನ್ನ ಹಾಕ್ತಾ ಇರ್ಬೇಕು, ಬಿರಿಯಾನಿ ಮಾಡ್ತಾ ತಿಂತಾ ಇರ್ಬೇಕು ಅಷ್ಟೇ. ಸ್ಟೆಪ್ ಏನಪ್ಪ ಅಂದರೆ ನೀವು ಇಲ್ಲೆಲ್ಲ ಏನೇನು ಕಸ ಮಾಡಿದ್ದೀರೋ ಅದನ್ನೆಲ್ಲ ನೀಟ್ ಮಾಡ್ಕೊಳೋದು ಇಸ್ ದ ನೆಕ್ಸ್ಟ್ ಸ್ಟೆಪ್. ಬಿರಿಯಾನಿ ಕೂಗಿ ಎಲ್ಲ ಆಗಿ ರೆಡಿ ಆಗಿದೆ. ಇವಾಗ ಇದ್ರೊಳಗಡೆ ನೋಡೋಣ ಹಿಂಗಿರುತ್ತೆ ಅಂತ. ಫುಲ್ಲು ಹೊಗೆ ಬರುತ್ತೆ ಇವಾಗ. ಓಕೆ 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 ಹಿಂಗಿದೆ. ಆಹಾ ಸ್ಮೆಲ್ ಹೆಂಗೆ ಬರ್ತಾ ಇದೆ ಅಂದರೆ ಮಟನ್ದು ಅಪ್ಪ ಸಾಕಾದಾಗ ಬರ್ತಾ ಇದೆ. ಪ್ಲೇಟ್ ಮೇಲೆ ಹಾಕೊಂಡ್ರೆ ಹೆಂಗೆ ಕಾಣಿಸ್ತಾ ಐತೆ. ನನಗೆ ಆ್ಯಕ್ಚುಲಿ ಮಜ್ಜಿಗೆ ಇಲ್ದಿರ ತಿನ್ನೋಕ್ಕಾಗಲ್ಲ ಬಿರಿಯಾನಿನ, ಅದಕ್ಕೆ ಮೊಸರು ಹಾಕ್ಬಿಟ್ಟು ಕಡ್ದ್ಬಿಟ್ಟೆ, ನೀರು ಹಾಕ್ಬಿಟ್ಟು. ಓ ಫಸ್ಟ್ ಬೈಟ್ ರಿಯಾಕ್ಷನ್ ನೋಡೋಣ ಹೆಂಗಿರುತ್ತೆ ಅಂತ. ಫಸ್ಟ್ ಬೈಟ್ ಗೈಸ್. ಓ ಮೈ ಗಾಡ್. ಹೆಂಗಿದೆ ಅಂದರೆ ಹೋಟೆಲಲ್ಲೂ ಹಂಗೆ ಸಿಗಲ್ಲ, ಸಕ್ಕದಾಗಿದೆ. ಆ ತುಪ್ಪ ಹೆಂಗೆ ಎಳ್ಕೊಂಡಿದೆ ಅಂದರೆ ಅನ್ನಕ್ಕೆ, ಕೈಯೆಲ್ಲ ಜಿಡ್ಡು ಮಟನ್ದು ಇದು ಸಕ್ಕದಾಗಿದೆ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಗೈಸ್. ನಿಮ್ಗೆ ಇಷ್ಟ ಆಗಿದ್ರೆ ನಂತರನೇ ಮಾಡ್ಕೊತೀನಿ, ಒಂದ್ಸತಿ ಟೇಸ್ಟ್ ಮಾಡಿ ನನಗೂ ಹೇಳಿ ಹೆಂಗೆ ಬಂತು ಅಂತ. ಅಕಸ್ಮಾತ್ ನಾನೇನ ಚೇಂಜ್ ಮಾಡಬೇಕಂದ್ರೆ ಪ್ರಾಸೆಸ್ಸಲ್ಲಿ ಅದು ಹೇಳಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ಇನ್ ಅನದರ್ ವ್ಲಾಗ್. ಬಾಯ್. ನಾಳೆ ಎಂಬುವ ಚಿಂತೆ ಮನದಲ್ಲಿ ನಮಗಿಲ್ಲ.